ಸಮಸ್ತ ಕುಲಕೋಟಿ ಕನ್ನಡಿಗರಿಗೆ ನಮಸ್ಕಾರಗಳು. ನಿಮ್ಮೆಲ್ಲರ ದೊಡ್ಡ ಆತಂಕ, ಅತೃಪ್ತಿ ಮತ್ತು ವಿಷಾದವು ಈಗಿನ ಕನ್ನಡ ಭಾಷೆಯ ಪರಿಸ್ಥಿತಿ. ಈ ಸಮಸ್ಯೆಗೆ ಒಂದು ಒಳ್ಳೆಯ ಪರಿಹಾರವಾಗಿ ಒಂದು ವಿಷಯ ತಮ್ಮೊಟ್ಟಿಗೆ ಪ್ರಸ್ತಾಪ ಮಾಡುತ್ತಿದ್ದೇನೆ. ಕನ್ನಡ ಮತ್ತು 10 ನೆಲಮೂಲ ಭಾಷೆ ಜೊತೆ ಇರುವ ಸಮಾಜಗಳ ಜಾನಪದ, ಬುಡಕಟ್ಟು, ಆದಿವಾಸಿಗಳ ಕಲೆ, ಸಂಸ್ಕೃತಿ, ಸಾಹಿತ್ಯ, ಸಂಗೀತ, ನೃತ್ಯಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರಗಳು ಸರಿಯಾದ ಮುತುವರ್ಜಿ ವಹಿಸುತ್ತಿಲ್ಲ. ಈಗ ಕನ್ನಡ ಭಾಷೆ ಪರಿಸ್ಥಿತಿ ಬಗ್ಗೆ ಹೇಳುವುದಾದರೆ, ಕನ್ನಡ ಭಾಷೆಯನ್ನು ರಚನಾತ್ಮಕವಾಗಿ ಕಾಲಕ್ಕೆ ತಕ್ಕಂತೆ ಬಳಸಲು ಬೆಳೆಸಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೋಲುತ್ತಿದೆ. ಇದು ನಮ್ಮ ಒಬ್ಬರ ಧ್ವನಿ ಅಷ್ಟೇ ಅಲ್ಲ, ನಮ್ಮ ಎಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಚಿಂತೆ, ನೋವು ಮತ್ತು ಆತಂಕವಾಗಿದೆ. ಕನ್ನಡವನ್ನು ಉಳಿಸಿ ಬೆಳೆಸಿ ಬಳಸಲು ಯೋಗ್ಯವಾದ ಗಟ್ಟಿ ಯೋಜನೆಗಳು ಕಾಣುತ್ತಿಲ್ಲ ಮತ್ತು ಇದರಿಂದ ಕನ್ನಡ ಕಟ್ಟುವ ನೂರಾರು ಕನ್ನಡ ಪ್ರೇಮಿಗಳಿಗೆ ಅತ್ಯಂತ ನಿರಾಸೆಯಾಗಿದೆ. ಕನ್ನಡವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈಗಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಕನ್ನಡ ಸಂಸ್ಕೃತಿ ಹಾಗೂ ಕನ್ನಡ ಇಲಾಖೆ ಎಂದು 2 ಇಲಾಖೆಯಾಗಿ ಮಾಡಬೇಕಾಗಿರುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದೇ ಕಾರಣಕ್ಕೆ ನಮ್ಮ ಈ ದೊಡ್ಡ ಆಂದೋಲನಕ್ಕೆ ಇಂದು ಚಾಲನೆ ಕೊಡುತ್ತಿದ್ದೇವೆ. ಈ ದೊಡ್ಡ ಆಂದೋಲನದ ಶೀರ್ಷಿಕೆ ಕನ್ನಡ ಇಲಾಖೆ ಉದಯವಾಗಲಿ, ಕನ್ನಡ ಇಲಾಖೆ ಉದಯವಾಗಲಿ. ವಲಸಿಗರ ಅತಿಯಾದ ಅನಿಯಂತ್ರಿತ ಬರುವಿಕೆ, ಕನ್ನಡ ಶಾಲೆಗಳ ಚಿಂತಾಜನಕ ಸ್ಥಿತಿ ಕನ್ನಡ ಭಾಷೆಗೆ ಮಾರಕವಾಗಿವೆ. ಕಾಲಕ್ಕೆ ತಕ್ಕಂತೆ ಸರಿಯಾದ ಅನುಪಾತದಲ್ಲಿ ಸಮಗ್ರ ಕನ್ನಡ ಬಳಕೆಗೆ ಸರ್ಕಾರ ಯೋಜನೆ ರೂಪಿಸಬೇಕಾಗಿದೆ. ಸಣ್ಣ ಯೋಜನೆಗಳಿಗೂ ಸರ್ಕಾರ ಕಿವಿ ಕೊಡದಂತಾಗಿದೆ. ಹಲವಾರು ಈ ರೀತಿ ಯೋಜನೆಗಳಿಗೆ ಹೆಚ್ಚಿನ ಹಣ ಬೇಕಾಗಿಲ್ಲ, ಆದರೂ ಇಂಥ ಯೋಜನೆಗಳಿಗೆ ನಿರ್ಲಕ್ಷ್ಯ ತೋರುತ್ತಿದೆ. ಇನ್ನು ದೊಡ್ಡ ಯೋಜನೆಗಳ ಬಗ್ಗೆ ಸರ್ಕಾರ ತಿರುಗಿ ನೋಡುವುದು ಅಷ್ಟರಲ್ಲೇ ಇದೆ. ಆದುದರಿಂದ ನಮ್ಮ ಈ ಆಂದೋಲನದ ಪ್ರಸ್ತಾಪ ಹೀಗಿದೆ: ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೇರೆಯಾಗಿ ಕನ್ನಡ ಇಲಾಖೆಯಲ್ಲಿ ಸೇರಬೇಕಾದ ಪ್ರಸ್ತುತ ವಿಭಾಗಗಳು ಇಂತಿವೆ: ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಅರೆಭಾಷೆ ಅಕಾಡೆಮಿ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ, ಕನ್ನಡ ಸಮಗ್ರ ಭಾಷಾ ಅಧಿನಿಯಮ ಅನುಷ್ಠಾನ. ಈ ಎಲ್ಲ 5 ಈಗಿರುವ ಸಂಸ್ಥೆಗಳು ಕನ್ನಡ ಇಲಾಖೆಯಲ್ಲಿ ಬರಬೇಕು. ಹಾಗೆ ಕೆಲವು ಹೊಸ ಸಂಸ್ಥೆಗಳನ್ನು ಈ ಇಲಾಖೆಯಲ್ಲಿ ಹುಟ್ಟುಹಾಕಬೇಕಾದ ಅನಿವಾರ್ಯತೆ ಇದೆ. ಅದರಲ್ಲಿ ಇಲ್ಲಿ ಕೆಲವು ಚಿಂತನೆಗಳಿವೆ: ಕನ್ನಡ ಡಿಜಿಟಲ್ ಸಾಹಿತ್ಯ ಅಕಾಡೆಮಿ, ಕನ್ನಡ ಡಿಜಿಟಲ್ ಅಭಿವೃದ್ಧಿ, ಕನ್ನಡ ಕಲಿಕೆ ಬಳಕೆ ಪ್ರಚಾರ ಸಮಿತಿ, ಭಾಷಾ ತರ್ಜುಮೆ ಸೇವೆ, ಕನ್ನಡ ಟೈಪಿಂಗ್ ಅಕಾಡೆಮಿ, ಕನ್ನಡ ಕೌಶಲ್ಯ ಪರೀಕ್ಷೆ, ಸರಳ ಕನ್ನಡ, ವಿವಿಧ ಕನ್ನಡ ಶೈಲಿಗಳ ಅಭ್ಯಾಸ ಅಕಾಡೆಮಿ. ಈ ರೀತಿ 7 ವಿಧವಾಗಿರುವಂಥ ಹೊಸ ಸಂಸ್ಥೆಗಳನ್ನು ಕನ್ನಡ ಇಲಾಖೆಯ ಅಡಿಯಲ್ಲಿ ಹೊಸ ಸಂಸ್ಥೆಗಳನ್ನು ಹುಟ್ಟಾಕಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ. ಈ ರೀತಿ ರಚನಾತ್ಮಕವಾಗಿ ಕನ್ನಡ ಅಭಿವೃದ್ಧಿಗೆ ಸಹಾಯವಾಗುವಂತೆ 2300 ವರ್ಷ ಇತಿಹಾಸ ಇರುವ ಕನ್ನಡವನ್ನು ಇಸ್ರೇಲ್ನ ಹಿಬ್ರೂ ಭಾಷೆ ಅಭಿವೃದ್ಧಿ ಮಾಡಿದ ಹಾಗೆ ನಾವು ಕನ್ನಡ ಉತ್ತುಂಗ ಸ್ಥಿತಿಯಲ್ಲಿ ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. ನಿಟ್ಟಿನಲ್ಲಿ ಈ ನಮ್ಮ ಬೇಡಿಕೆ ಸರ್ಕಾರವು ತುಂಬ ಮುತುವರ್ಜಿಯಿಂದ ಪರಿಗಣನೆಗೆ ತೆಗೆದುಕೊಳ್ಳಬೇಕೆಂಬುದು ನಮ್ಮ ಇಚ್ಛೆ. ಹಾಗೆ ಮುಖ್ಯವಾಗಿ ಈ ಕನ್ನಡ ಹೊಸ ಇಲಾಖೆಗೆ 500 ಕೋಟಿ ಮೀಸಲಿಡಬೇಕು ಎಂದು ಸಾವಿರಾರು ಕನ್ನಡ ಪ್ರೇಮಿಗಳು, ಹೋರಾಟದವರು ಆಸೆಪಟ್ಟಿದ್ದಾರೆ. ನಮ್ಮ ಎಲ್ಲ ಕನ್ನಡ ಪರರು, ಸಾಹಿತಿಗಳು, ಕನ್ನಡ ಹೋರಾಟಗಾರರು ಸರ್ಕಾರಕ್ಕೆ ಈ ಬೇಡಿಕೆ ಇಡಬೇಕು ಮತ್ತು ಒತ್ತಾಯಿಸಬೇಕು ಎಂದು ಈ ಮೂಲಕ ಮನವಿಸುತ್ತೇನೆ. ಧನ್ಯವಾದಗಳು.